ವಿದ್ಯಾರ್ಥಿಗಳೇ, ನಿನ್ನೆ ದಿವಸ ಫಿಸಿಕ್ಸ್ ಅಲ್ಲಿ ಹೀಟ್ ಅಂಡ್ ಥರ್ಮೋಡೈನಾಮಿಕ್ಸ್ ಮಾಡ್ತಾ ಇದ್ವಿ. ಈಗ ಅದರ ಮುಂದಿನ ಪ್ರಶ್ನೆಗಳನ್ನ ನಾವು ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಲ್ಲಿವರೆಗೆ ಮಾಡಿದ್ವಿ ಅಂತಂದ್ರೆ ನಿನ್ನೆ ಈ ಕ್ವಶನ್ಸ್ ಗಳು ಆಲ್ರೆಡಿ ಡಿಸ್ಕಷನ್ ಆಗಿವೆ. ಡೆನ್ಸಿಟಿ ಆಫ್ ವಾಟರ್ ಈಸ್ 1 ಗ್ರಾಮ್ per cc. It is strictly valid at 1 ಗ್ರಾಮ್ at cc ಇದ್ದಾಗ ಎಷ್ಟು ಡಿಗ್ರಿಗೆ ಅದು ವ್ಯಾಲಿಡ್ ಆಗಿರ್ತೈತೆ ಅಂತ ಕೇಳ್ಯಾರ್ರಿ. ಮ್ಯಾಕ್ಸಿಮಮ್ ಡೆನ್ಸಿಟಿ ಆಫ್ ವಾಟರ್ at 4 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಕ್ವಶನ್ ಇದೆ. ಆನ್ಸರ್ ಇದೆ ಮ್ಯಾಕ್ಸಿಮಮ್ ಎಷ್ಟಕ್ಕೆ ಇರ್ತೈತ್ರಿ? 4 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಡೆನ್ಸಿಟಿ ಆಫ್ ವಾಟರ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಬಹಳ ಸಾರಿ ಎಕ್ಸಾಮ್ ಕ್ವಶನ್ ಆಗಿದ್ರಿ. ವಾಟರ್ ಬಗ್ಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಕೇಳ್ಯಾರ, ಫ್ರಿಡ್ಜಿಂಗ್ ಪಾಯಿಂಟ್ ಆಫ್ ವಾಟರ್ ಕೇಳ್ಯಾರ, ಅನಾಮಲಸ್ ಎಕ್ಸ್ಪೆನ್ಷನ್ ಆಫ್ ವಾಟರ್ ಕೇಳ್ಯಾರ. ಇವೆಲ್ಲದರ ಬಗ್ಗೆ ನಾವು ಡಿಟೇಲ್ ಆಗಿ ತಿಳ್ಕೊಬೇಕಾಗ್ತದೆ. ಹೌದಾ? ನೆಕ್ಸ್ಟ್ ಏನಾಗ್ತದೆ ಅಂತಂದ್ರೆ ನೆಕ್ಸ್ಟ್ ಕ್ವಶನ್, ಬಾಯ್ಲಿಂಗ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಅಟ್ 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಬಾಯ್ಲಿಂಗ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಆಗ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. The temperature of the liquid is 32 degree Fahrenheit. What is the temperature in Celsius? ಬಹಳ ಸರಿ ಎಕ್ಸಾಮಿನೇಷನ್ ಒಳಗ ಸೆಲ್ಸಿಯಸ್ ದಿಂದ ಡಿಗ್ರಿ ಫ್ಯಾರನ್ಹೀಟ್ ದಿಂದ ಕೆಲ್ವಿನ್ ಕನ್ವರ್ಷನ್ ಮಾಡೋದನ್ನ ಬಹಳಷ್ಟು ಸರಿ ಕ್ವಶನ್ಸ್ ಎಕ್ಸಾಮಿನೇಷನ್ ದಾಗ ಕೇಳಿದಾರಪ್ಪ. ಅದಕ್ಕಾಗಿ ನಾವು ತಿಳ್ಕೊಬೇಕಾಗಿದ್ದು ಏನಪ್ಪಾ ಅಂತಂದ್ರ ಈ ಒಂದು ಚಾಪ್ಟರ್ ಒಳಗ ಈ ನಾಳೆದ ಪೆನ್ ಟೂಲ್ ಅನ್ನ ಯೂಸ್ ಮಾಡ್ತೇನೆ, ನಿಮ್ಗೆ ಗೊತ್ತಾಗ್ತದ. ಆ ಒಂದು ನೋಡ್ರಿ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅದನ್ನ ಹೆಂಗೋ ಕನ್ವರ್ಟ್ ಮಾಡ್ಬೇಕು. 32 ಡಿಗ್ರಿ ಫ್ಯಾರನ್ಹೀಟ್ ಅನ್ನ ನಾವು ಸೆಲ್ಸಿಯಸ್ ಕನ್ವರ್ಟ್ ಮಾಡ್ರೆ ಏನಾಗ್ತದ ಕ್ವಶನ್ ಆಗಿದಾವ ಇವೆಲ್ಲ. ಸೊ 0 ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು 32 ಡಿಗ್ರಿ ಫ್ಯಾರನ್ಹೀಟ್. ಇದೊಂದು ತಲೆಯಾಗಿರ್ಲಿ. ಓಕೆನಾ? ನೆಕ್ಸ್ಟ್ 0 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ ಟು 32 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ ಟು 273 ಕೆಲ್ವಿನ್ ಸಮ ಆಗ್ತವೆ. ಅದಕ್ಕಾಗಿ ಅವುಗಳ ಬಗ್ಗೆ ನೆನಪಿರ್ಲಿ ನಿಮ್ಗಿಲ್ಲ. ಹೌದಾ? ನೀವು ಡಿಫೆನ್ಸ್ ತಯಾರಿ ಮಾಡಕತ್ತೀರಿ ಅಂತಂದ್ರ, SSC GD ತಯಾರಿ ಮಾಡಕತ್ತಿದ್ರಿ ಅಂತಂದ್ರ, ಅಥವಾ SSC ಒಳಗ MTS ತಯಾರಿ ಮಾಡಕತ್ತಿದ್ರಂದ್ರ, CGL ಮಾಡಕತ್ತಿದ್ರಂದ್ರ 100% ಹೇಳ್ತೀನಿ ಈ ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನ್ಸ್ ಒಳಗ ಕೇಳಿದ್ದುದಾವು, ಮುಂದೆ ಕೇಳುವಂಗದಾವು ಕ್ವಶನ್ಸ್. ಇವುಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಕ್ವಶನ್ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತಕ್ಕಂಥದ್ದು. ನಿಮಗೆ ಇನ್ನು ಶಾರ್ಟ್ಲಿ ನಾನು ನಿಮೋನಿಕ್ ಸ್ಟೈಲ್ ಅನ್ನ ನಿಮ್ಗೆ ಉಪಯೋಗ ಮಾಡ್ಕೊಳ್ಳೋದನ್ನ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. The temperature at which reading of both Fahrenheit scale and Celsius scales are same ಅಂತ ಹೇಳಿ ಕ್ವಶನ್. ಬಹಳ ಚಂದ ಕ್ವಶನ್ ರೀ ಇದು. ಬಹಳ ಎಕ್ಸಾಮ್ ಬಿದ್ದಿರ್ತಕ್ಕಂಥ ಕ್ವಶನ್. ಬಹುಶಃ ಯಾರಿಗೂ ಗೊತ್ತಿರ್ಲಕ್ಕಿಲ್ಲ ಅಂತ ಅನ್ಸುತ್ತೆ ನಮ್ಮ ವಿದ್ಯಾರ್ಥಿಗಳ ಬಳಗಕ್ಕೆ. ಇಂಥ ಕ್ವಶನ್ಸ್ ಎಕ್ಸಾಮಿನೇಷನ್ ಬರ್ತಾವೆ. ನಾವು ಸಿಂಪಲ್ ಕ್ವಶನ್ಸ್ ಓದಿಬಿಟ್ಟು ನಂದು ಎಕ್ಸಾಮ್ ಪಾಸ್ ಆಗ್ತೈತೆ ದೊಡ್ಡ ಕನಸು ಕಟ್ಕೊಂಡ್ರೆ ಟೈಮು ವೇಸ್ಟ್, ಎನರ್ಜಿನೂ ವೇಸ್ಟ್. ನಾನು ಹೇಳ್ತಾ ಇದ್ದೀನಿ 100% ಸ್ಟ್ರಾಟಜಿ ತಗೊಂಡು ನೀವು ಏನಾದ್ರು ಸ್ಟಡಿ ಮಾಡಿದ್ದೆ ಆದ್ರೆ ಹೇಳ್ತೀನಿ ಕೇಳಿ. ಒಂದ್ ಮಾತು ಹೇಳ್ತೀನಿ, ನೆಕ್ಸ್ಟ್ ಇಯರ್ ಡ್ರೆಸ್ ತಾನಾಗೆ ಬಂದ್ ಮೈ ಮೇಲೆ ಬಿದ್ದಿರುತ್ತೆ. ಹೌದಾ? ನೀವೇನಾದ್ರೂ ಸರಿಯಾಗಿ ಸ್ಟಡಿ ಮಾಡ್ಲಾರ್ದ ಯಾವ್ದಾವ್ದು ಬುಕ್ಗಳನ್ನ ಸುಮ್ನೆ ರೆಫರ್ ಮಾಡಿ ಟೈಮ್ ಅನ್ನ ವೇಸ್ಟ್ ಮಾಡಿದ್ರೆ ನಿಮ್ದು SSC GD ಎಕ್ಸಾಮಿನೇಷನ್ ಪಾಸ್ ಆಗೋದಲ್ಲ, ಸಮೀಪ್ ಕೂಡ ಕರ್ಕೋದಿಲ್ಲ. ಯಾಕಂದ್ರೆ ನೆಗೆಟಿವ್ ಕ್ವಶನ್ಸ್ ಇರ್ತಾವ, ಕ್ವಶನ್ಸ್ ಹೈ ಲೆವೆಲ್ ಕ್ವಶನ್ಸ್ ಬಂದಿರ್ತಾವ. ಈ ತರನಾದ ಕ್ವಶನ್ಸ್ ಗಳು ನಿಮ್ಮ ಎಕ್ಸಾಮ್ ಬಿದ್ದಿರ್ತಾವ. ಇವುಗಳನ್ನ ನಾವೆಲ್ಲ ಬಿಡಿಸ್ಬೇಕಂತಂದ್ರೆ ಒಂದ್ ಸ್ವಲ್ಪ ತಯಾರಿ ಬೇಕಲ್ಲ. ಅದಕ್ಕಾಗಿ ಚಾಪ್ಟರ್ ವೈಸ್ ನಾ ಟ್ರೈನ್ ಮಾಡ್ಕೋತ ಹೋಗ್ತೀನಿ. ನೀವು ಅದನ್ನ ಬರ್ಕೊಂತ ಬೈ ಹಾರ್ಟ್ ಹಾಕೊಂತ ನೆನಪಿಟ್ಟುಕೊಂತ ಪ್ರಾಕ್ಟೀಸ್ ಮಾಡ್ಕೊಂತ ಮುಂದೆ ಹೋಗೋಣ್ರಿ. ಈಗ ನಮ್ಮಲ್ಲಿ SSC GD ಗಾಗಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ಯವ. ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಬ್ಯಾಚ್ಗಳು ಪ್ರಾರಂಭವಾಗ್ಯವ. 100% ಹೇಳ್ತೀನಿ, ಇಯರ್ಲಿ ಆನ್ ಎನ್ ಎವರೇಜ್ 50 to 70 ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಗೌರ್ಮೆಂಟ್ ಜಾಬ್ ಇನ್ ಅವರ್ ಇನ್ಸ್ಟಿಟ್ಯೂಷನ್. ನಮ್ಮ ಒಂದು ಕೋಚಿಂಗ್ ಕ್ಲಾಸ್ ನಲ್ಲಿ ಸುಮಾರು ಒಂದು ವರ್ಷಕ್ಕೆ 70 ರಿಂದ 80 ಜನರು ಸೆಲೆಕ್ಷನ್ ಆಗ್ತಾ ಹೊರಟಿದ್ದಾರೆ. ನೀವು ಕೂಡ ಆ ರೀತಿ ಮಾಡ್ಕೋಬೇಕಂತಂದ್ರೆ ಫಸ್ಟ್ ನಿಮ್ಗೆ ಸಿಲೆಬಸ್ ಗೊತ್ತಿರ್ಲಿ, ಕ್ವಶನ್ ಪೇಪರ್ ಯಾವ ರೀತಿ ಬರ್ತದ ಅನ್ನೋದನ್ನ ಗೊತ್ತು ಮಾಡ್ಕೊಳ್ಳಿ. ಆ ನಂತರ ನೀವು ಪ್ರಾಕ್ಟೀಸ್ ಮಾಡಿ ಆ ನಂತರ ಸೆಲೆಕ್ಟ್ ಆಗೇ ಆಗ್ತೀರಾ. ಹೌದಾ? ಹಾಗಾದ್ರೆ ಒಂದು ಕ್ವಶನ್ ಏನಿದೆ ಅಂತಂದ್ರೆ, ದ ಟೆಂಪರೇಚರ್ ಅಟ್ ವಿಚ್ ರೀಡಿಂಗ್ ಆಫ್ ಬೋತ್ ಫ್ಯಾರನ್ಹೀಟ್ ಅಂಡ್ ಡಿಗ್ರಿ ಸೆಲ್ಸಿಯಸ್ ಆರ್ ಈಕ್ವಲ್. ಫ್ಯಾರನ್ಹೀಟ್ ಇನ್ನೊಂದು ಒಳ್ಳೆ ಸುದ್ದಿ ಏನಂತಂದ್ರ, ಫ್ಯಾರನ್ಹೀಟ ಮತ್ತು ಡಿಗ್ರಿ ಸೆಲ್ಸಿಯಸ್ ಎರಡು ಯಾವಾಗ ಈಕ್ವಲ್ ಇರ್ತಾವಪ್ಪ ಅಂತಂದ್ರ -40 ಡಿಗ್ರಿ ಇದ್ದಾಗ ಇರ್ತಾವ. ಹೌದಾ? ಮತ್ತ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನಂದ್ರೆ, ಟೆಂಪರೇಚರ್ ಆಫ್ ದ ಡಿಸ್ಟೆನ್ಸ್ ಲುಮಿನಸ್ ಬಾಡೀಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ. ಟೆಂಪರೇಚರ್ ಆಫ್ ದ ಡಿಸ್ಟೆಂಟ್ ಲುಮಿನಸ್ ಬಾಡೀಸ್
ಡಿಸ್ಟೆನ್ಸ್ ಅಂತಂದ್ರ ಆಕಾಶದಲ್ಲಿ ಇರ್ತಕ್ಕಂತ ಯಾವುದೋ ವಸ್ತುವನ್ನ ತಗೊಳ್ಕೊಳ್ರಿ, ಯಾವುದ ನಕ್ಷತ್ರ ತಗೊಳ್ಕೊಳ್ರಿ, ಅವುಗಳ ಟೆಂಪರೇಚರ್ ನ ಅಳತೆ ಮಾಡ್ಬೇಕಾದ್ರ ಈಗ ಸೂರ್ಯದನಪ, ಸೂರ್ಯ ಮೀನ್ಸ್ ಸನ್, ಸನ್ ಈಸ್ ದಿ ಸ್ಟಾರ್. ಅದ್ರದ್ದು ಬಾಡಿ ಟೆಂಪರೇಚರ್ ಎಷ್ಟೈತಿ ಅಂತ ಹೇಳಿ ನಾವು ಅಲ್ಲಿ ಹೋಗಿ ಅಳತೆ ಮಾಡಕ್ಕಂತೂ ಆಗಂಗಿಲ್ಲ. ಅದನ್ನ ಅಳತೆ ಮಾಡ್ಬೇಕಾದ್ರೆ ನಾವು ಒಂದು ಪೈರೋಮೀಟರ್ ಅನ್ನ ಬಳಸಬೇಕಾಗ್ತದೆ. ಏನ್ ಬಳಸಬೇಕಾಗ್ತದ್ರಿ? ಪೈರೋಮೀಟರ್. Pyrometer is used to detect the high temperature, to measure the high temperature. ಅದೇ ರೀತಿ ಮರ್ಕ್ಯುರಿ ಥರ್ಮೋಮೀಟರ್ ಅನ್ನ ಕ್ಲಿನಿಕಲ್ ಇದ್ರೊಳಗ ನಾವು ಬಳಸ್ತೀವಿ. ನಮ್ದು ಟೆಂಪರೇಚರ್, ಬಾಡಿ ಟೆಂಪರೇಚರ್ ಎಷ್ಟೈತಿ ಅನ್ನೋದನ್ನ ಅಳತೆ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ? ಮರ್ಕ್ಯುರಿ ಥರ್ಮೋಮೀಟರ್ ನ ಬಳಸ್ತೀವಿ. ಮತ್ತು ಅಗ್ದಿ ಕೋಲ್ಡ್ ಏರಿಯಾದೊಳಗೆ ಎಂತ ಮೀಟರ್ ನ ಬಳಸ್ತೀವಿ ಅಂತ ಕೇಳ್ತಾರ್ರಿ, ಆಲ್ಕೋಹಾಲ್ ಥರ್ಮೋಮೀಟರ್ ನ ಬಳಸ್ತೀವಿ. ಆದ್ರೆ ಈ ಕ್ವಶನ್ಸ್ ನಮ್ಮ ಆನ್ಸರ್ ಏನಂದ್ರ ದ ಟೆಂಪರೇಚರ್ ಆಫ್ ದಿ ಡಿಸ್ಟನ್ಸ್ ಲುಮಿನಸ್ ಬಾಡೀಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ದಿ ಪೈರೋಮೀಟರ್. ಯಾವ ಮೀಟರ್ ಹೇಳ್ರಿ? ಪೈರೋಮೀಟರ್. ಆನ್ಸರ್ ಈಸ್ ಪೈರೋಮೀಟರ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಎಂಜಾಯ್ಮೆಂಟ್ ಕಲೀರಿ, ಶೇರ್ ಮಾಡ್ರಿ, ಇದನ್ನ ಎಲ್ಲರಿಗೂ ಶೇರ್ ಮಾಡ್ಕೊಂತ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ನೀವು ಸ್ಟಡಿ ಮಾಡಿದ್ದಾದ್ರೆ ಹೇಳ್ತೀನಿ. ನಿಮಗ ಪ್ರತಿಯೊಂದು ಈಗ ಸೈನ್ಸ್ ಕ್ಲಾಸ್ ಅನ್ನ ಹಾಕ್ತಿದ್ದೀನಿ, ನಾಳೆಯಿಂದ ಮ್ಯಾಥ್ಸ್ ಕ್ಲಾಸ್ ಅನ್ನು ಕೂಡ ನಿಮಗೆ ಆನ್ಲೈನ್ ಅಲ್ಲಿ ನೀಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಈಗ ಸೈನ್ಸ್ ಕ್ಲಾಸ್ ಅನ್ನ ನೋಡಿ ಸ್ಟಡಿ ಮಾಡಿ. ಟು ಮೆಜರ್ ವೆರಿ ಹೈ ಟೆಂಪರೇಚರ್ ವಿ ಯೂಸ್. ಹೈ ಟೆಂಪರೇಚರ್ ಅಂತ ಬಂದ ಕೂಡಲೇ ತಲೆಯಾಗಿ ಇಟ್ಕೊಡ್ರಿ, ಪೈರೋಮೀಟರ್ ಇರಬೇಕ. ಹೈ ಟೆಂಪರೇಚರ್ ಅಂತ ಬಂತಂದ್ರ ಪೈರೋಮೀಟರ್ ಇರಬೇಕ. ಥರ್ಮೋ ಎಲೆಕ್ಟ್ರಿಕ್ ಪೈರೋಮೀಟರ್ ಅಂತ ಹೇಳಿ ಇರ್ತದೆ. ಈಗ ಸದ್ಯಕ್ಕೆ ನೋಡ್ರಿ ಆಪ್ಷನ್ ಸಿ ಒಳಗೈತಿ ಥರ್ಮೋ ಎಲೆಕ್ಟ್ರಿಕ್ ಪೈರೋಮೀಟರ್. ಟೆಂಪರೇಚರ್ ಮೆಜರ್ ಮಾಡಕ ಥರ್ಮೋ ಎಲೆಕ್ಟ್ರಿಕ್ ಪೈರೋಮೀಟರ್ ಈಸ್ ಯೂಸ್ಡ್. ಹೈ ಟೆಂಪರೇಚರ್ ನ ಮೆಜರ್ ಮಾಡಕ್ಕೆ ಥರ್ಮೋ ಎಲೆಕ್ಟ್ರಿಕ್ ಪೈರೋಮೀಟರ್ ಅಂದ್ರು ಒಂದ, ಪೈರೋಮೀಟರ್ ಅಂತಂದ್ರು ಒಂದ. ಬಟ್ ಪೈರೋಮೀಟರ್ ಇಸ್ ಯೂಸ್ ಟು ಮೆಜರ್ ದಿ ಹೈ ಟೆಂಪರೇಚರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 0 ಡಿಗ್ರಿ ಕೆಲ್ವಿನ್ ಇಸ್ ಈಕ್ವಲ್ ಟು ಹೌ ಮಚ್ ಕ್ವಶನ್ ಕೇಳಿದಾರ. 0 ಡಿಗ್ರಿ ಕೆಲ್ವಿನ್, 0 ಡಿಗ್ರಿ ಅನ್ನಕ್ಕಿಲ್ಲ, ಇದನ್ನ 0 ಕೆಲ್ವಿನ್ ಇಸ್ ಈಕ್ವಲ್ ಟು 0 ಕೆಲ್ವಿನ್ -273 ಡಿಗ್ರಿ ಸೆಲ್ಸಿಯಸ್. -273 ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 0 ಡಿಗ್ರಿ ಕೆಲ್ವಿನ್. 0 ಡಿಗ್ರಿ ಅನ್ಬಾರ್ದು, ಸಾರಿ, 0 ಕೆಲ್ವಿನ್ ಗೆ ಸಮನಾಗಿರ್ತದ. ಮತ್ತೆ ನೆಕ್ಸ್ಟ್ ಕ್ವಶನ್ ಗೆ ಮೂವ್ಮೆಂಟ್ ತಗೊಳ್ಳೋಣ. ದ ಮಿನಿಮಮ್ ಟೆಂಪರೇಚರ್ ಈಸ್ ಮೆಜರ್ಡ್ ಬೈ. ಮಿನಿಮಮ್ ಟೆಂಪರೇಚರ್, ಬಹಳ ಕಡಿಮೆ ಇರುವಂತ ಟೆಂಪರೇಚರ್ ನ ನಾವು ಹೆಂಗ್ ಅಳತೆ ಮಾಡ್ತೀವಿ ಅಂತ ಹೇಳಿ ಕ್ವಶನ್ ಕೇಳ್ಯಾರ ನೋಡ್ರಿ. ಕಡಿಮೆ ಇರ್ತಕ್ಕಂತ ಟೆಂಪರೇಚರ್ ಅನ್ನ ನಾವು ಅಳತೆ ಮಾಡ್ಲಿಕ್ಕೆ ಬಳಸುವಂತದ್ದು ಇದೇ ಹೇಳಿದ್ನಲ್ಲ, ಆಲ್ಕೋಹಾಲ್ ಥರ್ಮೋಮೀಟರ್ ಅಂತ ಹೇಳಿ. ಯಾವ್ದು ಹೇಳ್ರಿ? ಆಲ್ಕೋಹಾಲ್ ಥರ್ಮೋಮೀಟರ್. ಇದನ್ನ ಬಳಸ್ತೀವಿ ನಾವು. ಆಲ್ಕೋಹಾಲ್ ಥರ್ಮೋಮೀಟರ್ ಇಸ್ ಯೂಸ್ ಟು ಮಿನಿಮಮ್ ಟೆಂಪರೇಚರ್, ಟು ಮೆಜರ್ ದಿ ಮಿನಿಮಮ್ ಟೆಂಪರೇಚರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಟೆಂಪರೇಚರ್ ಇನ್ವರ್ಷನ್ ಈಸ್. ಟೆಂಪರೇಚರ್ ಇನ್ವರ್ಷನ್ ಯಾವಾಗ ಆಗ್ತದ ಕ್ವಶನ್ ಕೇಳಿದಾರಿ. ನೆಗೆಟಿವ್ ಲ್ಯಾಪ್ಸ್ ರೇಟ್ ಆದಾಗ ಟೆಂಪರೇಚರ್ ಇನ್ವರ್ಷನ್ ಟೇಕ್ಸ್ ಪ್ಲೇಸ್. ನೆಗೆಟಿವ್ ಲ್ಯಾಪ್ಸ್ ಆದಾಗ. ಇದು ಬಹಳ ಸಾರಿ ಎಕ್ಸಾಮ್ ಕ್ವಶನ್ ಆಗ್ಯದ. ಇದ್ರ ಬಗ್ಗೆ ನಿಮಗೆ ಏನಾದ್ರು ಫುಲ್ ಡೀಟೇಲ್ಸ್ ಬೇಕಿತ್ತಂದ್ರೆ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ ನಡೀತಾವ. ಆಫ್ಲೈನ್ ಕ್ಲಾಸ್ ಬಗ್ಗೆ ಮುಂದೊಂದು ದಿನ ನಿಮಗೆ ಅದ್ಭುತವಾದಂತ ವಿಡಿಯೋಗಳನ್ನ ತೋರಿಸ್ತಾ ಹೋಗ್ತೀನಿ. ಸುಮಾರು ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ತೊಡಗಿ ತಮ್ಮ ಅತ್ಯಮೂಲ್ಯವಾದಂತ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಂಡು ಹೊರಟಿದ್ದಾರೆ. ನೀವು ಕೂಡ ಹಾಗಾಗ್ಬೇಕಂತಂದ್ರೆ ಒಂದ್ಸರಿ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಒಂದ್ಸರಿ ಆಫ್ಲೈನ್ ಕೋಚಿಂಗ್ ಕ್ಲಾಸ್ ಬಂದು ಭೇಟಿ ಕೊಟ್ಟು ಹೋಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಸ್ ಮೂವ್ ಆಗೋಣ. In which form is the supplied heat energy stored during change in temperature of substance? ಈಗ ಸದ್ಯಕ್ಕೆ ನೋಡ್ರಿ, in which form is the supplied heat energy stored during the change in the temperature of the substance? ಈಗ ಸದ್ಯಕ್ಕೆ ಹೀಟ್ ಟ್ರಾನ್ಸ್ಫರ್ ಒಂದ್ ಪ್ಲೇಸ್ ಟು ಇನ್ನೊಂದು ಪ್ಲೇಸ್ ಗೆ ಐತಂದ್ರ ಅದಕ್ಕೆ ಏನ್ ಕರೀತಾರಿ? ಕೈನೆಟಿಕ್ ಎನರ್ಜಿ ಅಂತ ಕರೀತಾರೆ. ಎಂತ ಎನರ್ಜಿ ರೀ? ಕೈನೆಟಿಕ್ ಎನರ್ಜಿ. ಟೆಂಪರೇಚರ್ ಆಫ್ ದ ಸಬ್ಸ್ಟೆನ್ಸ್ ಹ್ಯಾವಿಂಗ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ. ಓಕೆನಾ? Kinetic energy. What changes will happen to bowl of ice and water kept at exactly 0 degree Celsius? ನೋಡ್ರಿ, ವಾಟರ್ ಬೌಲ್ ದಾಗ ನೀರ ಮತ್ತು ಐಸ್ ಎರಡೂನು ಇಟ್ರ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಏನಾರ ಚೇಂಜಸ್ ಆಗ್ತೈತೆ ಅನ್ನೋ ಕ್ವಶನ್ ಕೇಳ್ಯಾರ. ನಾವೆಲ್ಲ ಏನ್ ಮಾಡ್ತೀವಿ? ಚೇಂಜಸ್ ಆಗ್ತೈತೆ ಅಂತ ಹೇಳ್ತೀವಿ. ದೇರ್ ಇಸ್ ನೋ ಚೇಂಜ್. ನೋ ಚೇಂಜ್ ವಿಲ್ ಹ್ಯಾಪನ್.
ಅಲ್ಲೇನು ಚೇಂಜಸ್ ಆಗಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಇವತ್ತು ನಾವು ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೇನ್ರಿ. ನೆಕ್ಸ್ಟ್ ಕ್ವಶನ್ ಮೂವ್ಮೆಂಟ್ ಆಗೋಣ. ಈ ಕ್ವಶನ್ ಅನ್ನ ನೀವು ನೋಡ್ಲೇಬೇಕು. ಒಂದು ಬೌಲ್ ಅಂತಂದ್ರ ಬೋಗಾಣಿ ಎತ್ ತಿಳ್ಕೊಡ್ರಿ, ಅಥವಾ ಒಂದು ಪ್ಲೇಟ್ ಎತ್ ತಿಳ್ಕೊಡ್ರಿ, ಅಥವಾ ಒಂದು ಗುಮ್ಮಾಗಿರುವಂತ ಪ್ಲೇಟ್ ಅದಾಗ ಇನ್ನೊಂದು ಗುಮ್ಮಾಗಿರುವಂತ ಪ್ಲೇಟ್ನಾಗ ನೀರ, ಒಂದು ಪ್ಲೇಟ್ನಾಗ ಐಸ್ ತಗೊಂಡು 0°C ದಾಗ ಇಟ್ಟಾಗ ಏನಾದ್ರು ಚೇಂಜ್ ಆಗ್ತೈತೆ ಅಂತ ಕೇಳ್ಯಾರಿ. ದೇರ್ ಈಸ್ ಅ ನೋ ಚೇಂಜ್. ಸೈಂಟಿಫಿಕ್ ರೀಸನ್ ಅದ, ಅದನ್ನ ಮುಂದಿನ ದಿನಮಾನದೊಳಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. The temperature of the boiling water in a steam engine may be high because. ಇದು ಕ್ವಶನ್ ಕೇಳ್ಯಾರ ನೋಡ್ರಿ. The temperature of the boiling water in a steam engine may be high because. ಅಂದ್ರ ಕೆಳಗಿನ ಆಪ್ಷನ್ಗಳನ್ನು ಕೊಟ್ಟನ ಅದ್ಭುತವಾದಂತ ಆನ್ಸರ್ ಅನ್ನ ನಾವು ಇಲ್ಲಿ ಹೇಳಬೇಕಾಗಿತ್ತು. ಲೋ ಪ್ರೆಷರ್ ಇರ್ತೈತೋ ಹೈ ಪ್ರೆಷರ್ ಇರ್ತೈತೋ ಅಂತ ಕೇಳ್ಯಾರ. ಹೈ ಪ್ರೆಷರ್ ಇನ್ಸೈಡ್ ಇರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಏನಾಗಿರ್ತದ, ಹೈ ಆಗಿರ್ತದ. ಅದಕ್ಕೆ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ್ರಿ. Which of the following instrument is used to measure the humidity? Humidity ಯೂಸ್ ಅಳತೆ ಮಾಡ್ಲಿಕ್ಕೆ ನಾವು ಏನ್ ಬಳಸ್ತೀವಿ ಅಂತ ಕ್ವಶನ್ ಕೇಳ್ಯಾರ್ರಿ. ಈಗ ಸದ್ಯಕ್ಕೆ ಹ್ಯುಮಿಡಿಟಿ ಅಂತಂದ್ರ ಹೈಗ್ರೋಮೀಟರ್ ನ ಬಳಸ್ತೀವಿ. ಟಾಟಾ ಥರ್ಮೋಮೀಟರ್ ಒಂದದ, ಸ್ಲಿಂಗ್ ಸೈಕೋಮೀಟರ್ ಒಂದದ, ಕ್ಲಿನಿಕಲ್ ಥರ್ಮೋಮೀಟರ್ ಒಂದದ. ಇಂಥವು ಬಂದಾಗ ನಿಮ್ಗೆ ಗೊತ್ತಿರ್ತೈತೆ ಸಂದರ್ಭದೊಳಗೆ ಆಪ್ಷನ್ ತೆಗೆಯುವಂತ ಮೆಥಡ್. ಅನಿಮೋಮೀಟರ್ ಇಸ್ ಯೂಸ್ ಟು ಮೆಜರ್ ದಿ ಸ್ಪೀಡ್ ಆಫ್ ದಿ ವೈಂಡ್. ಇದಂತೂ ನಮ್ಮ ಆನ್ಸರ್ ಆಗಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಸ್ಲಿಂಗ್ ಸ್ಪೈಕೋಮೀಟರ್ ಅಂತ ಹೇಳಿ ಬರ್ತದ, ಅದನ್ನ ಯೂಸ್ ಮಾಡ್ತಾರ. ಹೌದಾ? ನೆಕ್ಸ್ಟ್ ಕ್ವಶನ್ ಮೂವ್ಮೆಂಟ್ ತಗೋಣ. ವಾಟ್ ಈಸ್ ದ ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಅಂತ ಕ್ವಶನ್ ಕೇಳ್ಯಾರ. ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಈಸ್ 273.16 ಕೆಲ್ವಿನ್. ಕ್ವಶನ್ ಆಗ್ಯದ ಬಾಸ. ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಬ್ರಿಡ್ಜಿಂಗ್ ಪಾಯಿಂಟ್ ಆಫ್ ಫ್ರೆಶ್ ವಾಟರ್ ಈಸ್. ಬ್ರಿಡ್ಜಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್. ಬ್ರಿಡ್ಜಿಂಗ್ ಪಾಯಿಂಟ್ ಆಫ್ ಫ್ರೆಶ್ ವಾಟರ್ ಈಸ್. ಫ್ರೆಶ್ ವಾಟರ್ ಬ್ರಿಡ್ಜಿಂಗ್ ಪಾಯಿಂಟ್ ಎಷ್ಟೈತಿ ಕ್ವಶನ್ ಕೇಳ್ತಾರ್ರಿ. 0°C ಇರ್ತದ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ರೀ? 0°C. Lake bridges in cold countries in winter, living water under the at living the water under at 0°C. Just read 0°C. Why boiling point of water decreases with increase in the altitude? Atmospheric pressure. Atmospheric pressure. Okay na? In extreme cold conditions, low atmospheric pressure. Low atmospheric pressure. Answer: why boiling point of water decreases with increase in the altitude? ಏನಂತಂದ್ರ low atmospheric pressure. Low atmospheric pressure ಇಂದ altitude ಹೆಂಗ್ ಹೆಚ್ಚಾಗ್ತೈತಿ, ಹಂಗೆ boiling point of water decreases. In extreme cold conditions, in cold countries, water pipes get busted. ಯಾಕೆ ಬಸ್ಟ್ ಆಗ್ತಾವ ಅಂತಂದ್ರ, ಈಗ ಸದ್ಯಕ್ಕೆ ಪೈಪ್ದೊಳಗೆ ನೀರ್ ಇರ್ತೈತಿ, ಹೊರಗಡೆ ಫುಲ್ ಕೋಲ್ಡ್ ಇರ್ತೈತಿ. ಕೋಲ್ಡ್ ಇದ್ದಾಗ ನೀರ್ ಏನಾಗ್ತೈತಿ, ಒಳಗಡೆ ಹೋಗಿ ಫ್ರಿಡ್ಜ್ ಆಗ್ತೈತಿ. ಫ್ರಿಡ್ಜ್ ಆದಾಗ ನೀರ್ ಹೋಗಕ್ಕೆ ಅವಕಾಶ ಸಿಗಂಗಿಲ್ಲ. ಹೀಗಾಗಿ ಪೈಪ್ ಏನಾಗ್ತೈತಿ ಅಂದ್ರ ಬಸ್ಟ್ ಆಗ್ತದ. That's why because on bridging water expands. Because on bridging water expands. ನೀರ್ ಎಷ್ಟಿರ್ತದ ಅಷ್ಟೇ ಇರ್ತೈತಿ. ಫ್ರಿಡ್ಜ್ ಆಗದ ಕೂಡಲೇ ಅದೇನಾಕೈತಿ, ಎಕ್ಸ್ಪ್ಯಾಂಡ್ ಆಗ್ತದೆ. Anomalous expansion of water takes place. Anomalous expansion of water takes place. That's why it's busted. Next question. Water is not vaporized if water vaporize ಆಗಂಗಿಲ್ಲ. Humidity is 100%. Water is not vaporized if. ಕ್ವಶನ್ ಬಾಳ ಚಂದಾಗಿತ್ತು ನೋಡ್ರಿ. ಯಾವಾಗ ವಾಟರ್ ವೆಪರ್ ಆಗಂಗಿಲ್ಲ ಅಂತ ಕೇಳ್ಯಾರ್ರಿ. Water is not vaporized at 100° humidity ಇತ್ತಂದ್ರ, 100% humidity ಇತ್ತಂದ್ರ, there is no vaporization takes place in the water. Okay, next questions move on. When water bridges its density, density ಏನಾಗ್ತೈತ್ರಿ, decrease ಆಗ್ತದೆ. When water bridges its density is decreases. ಡೆನ್ಸಿಟಿ ಡಿಕ್ರೀಸಸ್. ಅದಕ್ಕೆ ನೀರೊಳಗ ಐಸ್ ಏನಾಗ್ತದ್ರಿ, ತೇಲ್ತದ. ಅದಕ್ಕಾಗಿ ಡೆನ್ಸಿಟಿ ಯಾವ್ದು ಲೋವರ್ ಇರ್ತದ ಅದು ಮೇಲ್ಗಡೆ ತೇಲ್ತದ, ಯಾವ್ದ್ರ ಡೆನ್ಸಿಟಿ ಹೈಯರ್ ಇರ್ತದ ತೆಳಗಡೆ ಮುಣುಗ್ತದ. When water bridges its density decreases.
ಓಕೆನಾ. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ವೈ ಕ್ಲೌಡ್ಸ್ ಫ್ಲೋಟ್ಸ್ ಇನ್ ದ ಅಟ್ಮಾಸ್ಫಿಯರ್? ಫ್ಲೋಟ್ ಇನ್ ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ದಾಗ ಯಾಕೆ ಕ್ಲೌಡ್ಸ್, ಅಟ್ಮಾಸ್ಫಿಯರ್ದಾಗ ಯಾಕೆ ಕ್ಲೌಡ್ಸ್ ಫ್ಲೋಟ್ ಅಂತಂದ್ರೆ ತೇಲ್ತಾವ ತಿಳಿ ಕ್ವಶನ್ ಕೇಳ್ಯಾರ್ರಿ. ಲೋ ಡೆನ್ಸಿಟಿ, highest number of questions arising in defense exam as well as SSC GD examinations as well as other examinations. Very important questions for the purpose of central government exam. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಇವು ಕ್ವಶನ್ಸ್ ಬಹಳಷ್ಟು ಕೇಳ್ತಾ ಹೊರಟಿದ್ದಾನ. ಅದಕ್ಕೆ ನಾವು ನೀವೆಲ್ಲ ಏನ್ ಮಾಡ್ಬೇಕಾಗೈತಿ, ಯೂನಿಟರಿ ಮೆಥಡ್ ಒಳಗ, ನಿಮೋನಿಕ್ ಸ್ಟೈಲ್ ಒಳಗ ಸೈನ್ಸ್ ಆಗ್ಲಿ, ಮ್ಯಾಥಮೆಟಿಕ್ಸ್ ಆಗ್ಲಿ, ರೀಸನಿಂಗ್ ಆಗ್ಲಿ ಕಲ್ಕೊಂಡು ಎಕ್ಸಾಮಿನೇಷನ್ ಕ್ರ್ಯಾಕ್ ಮಾಡ್ಕೊಂಡು ನಾವು ಪಾಸ್ ಆಗಿ ಮುಂದೆ ಹೋಗ್ಬೇಕಾಗಿದ್ರಿ. ನೆಕ್ಸ್ಟ್ ಕ್ವಶನ್, ಸೂಪರ್ ಕೂಲಿಂಗ್ ಸ್ಟ್ಯಾಂಡ್ಸ್ ಫಾರ್ ಕೂಲಿಂಗ್ ಆಫ್ ಅ ಲಿಕ್ವಿಡ್. ಸೂಪರ್ ಕೂಲಿಂಗ್, ಬಿಲೋ ಫ್ರಿಡ್ಜಿಂಗ್ ಪಾಯಿಂಟ್, ಸೂಪರ್ ಕೂಲಿಂಗ್ ಸ್ಟ್ಯಾಂಡ್ಸ್. ಸೂಪರ್ ಕೂಲಿಂಗ್ ಅಂದ್ರೆ ಏನ? ಬಿಲೋ ದ ಫ್ರಿಡ್ಜಿಂಗ್ ಪಾಯಿಂಟ್. ಯಾವಾಗ ನಾವು ಫ್ರಿಡ್ಜ್ ಆದ ನಂತರ ಮತ್ತೆ ಕೂಲ್ ಮಾಡ್ತೀವಿ ವಾಟರ್, ಅದಕ್ಕೆ ನಾವ್ ಏನಂತ ಕರಿತೀವಿ? ಸೂಪರ್ ಕೂಲಿಂಗ್ ಅಂತ ಕರಿತೀವಿ. ಆನ್ಸರ್ ಏನಾಕೈತಪ್ಪ ಅಂತಂದ್ರ ಆಪ್ಷನ್ ಸಿ ಆಗ್ತದೆ, ಬಿಲೋ ಫ್ರಿಡ್ಜಿಂಗ್ ಪಾಯಿಂಟ್. ವಾಟ್ ಡಿಟರ್ಮೈನ್ಸ್ ದ ಕಲರ್ ಆಫ್ ದಿ ಸ್ಟಾರ್? ಕಲರ್ ಆಫ್ ದ ಸ್ಟಾರ್ ಹೆಂಗ್ ಗೊತ್ತಾಗ್ತೈತಿ ಅಂತ ಹೇಳಿ ಕ್ವಶನ್ ಕೇಳ್ಯಾರ್ರಿ. ಕಲರ್ ಆಫ್ ದಿ ಸ್ಟಾರ್ ಯಾಕೆ ಗೊತ್ತಾಗ್ತದೆ? ಅದರ ಟೆಂಪರೇಚರ್ ಮೇಲೆ ಗೊತ್ತಾಗ್ತದೆ. ಟೆಂಪರೇಚರ್ ಹೆಚ್ಚ ಕಡಿಮೆ ಇತ್ತು ಅಂತಂದ್ರೆ ಕಲರ್ ಆಫ್ ದ ಸ್ಟಾರ್ಸ್ ವಿಲ್ ಬಿ ಚೇಂಜ್. ಓಕೆ, ಟೆಂಪರೇಚರ್ ಡಿಫರೆಂಟ್ ಆಗಿರ್ತಾವು, ಕಲರ್ ಆಫ್ ದ ಸ್ಟಾರ್ಸ್ ಡಿಫರೆಂಟ್ ಆಗಿರ್ತಾವ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಮೂಮೆಂಟ್ ತಗೊಳ್ಳೋಣ. ಓಷನ್ ಕರೆಂಟ್ಸ್ ಆರ್ ಆನ್ ಎಕ್ಸಾಂಪಲ್ ಆಫ್. ಓಷನ್ ಕರೆಂಟ್ಸ್ ಎದಕ್ಕೆ ಎಕ್ಸಾಂಪಲ್ ಅಂತ ಕೇಳ್ತಾರ? ಕನ್ವೆಕ್ಷನ್ ಗೆ ಎಕ್ಸಾಂಪಲ್ ಆಗ್ತದೆ. ಕನ್ವೆಕ್ಷನ್. ಓಷನ್ ಕರೆಂಟ್ಸ್ ಆರ್ ಆನ್ ಎಕ್ಸಾಂಪಲ್ಸ್ ಫಾರ್ ದಿ ಕನ್ವೆಕ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್. Conversion of heat energy into electric energy is achieved by using thermocouples. Conversion of heat energy into electric energy. Heat energy ದಿಂದ ನಾವೇನು ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಮಾಡ್ಬೇಕಂತಂದ್ರ ಯೂಸ್ ಮಾಡ್ಕೊಳ್ಳುವಂತದ್ದು ಕೆಳಗಿನ ಒಳಗ ಇನ್ಸ್ಟ್ರೂಮೆಂಟ್ ಯಾವ ಅಂತ ಕೇಳ್ತಾರೆ. ಇನ್ಸ್ಟ್ರೂಮೆಂಟ್ ಅಂತಂದ್ರ ವಸ್ತುಗಳು ಯಾವ ಅಂತಂದ್ರ ಥರ್ಮೋಕಪಲ್ ಅನ್ನ ಬಳಸ್ತೀವಿ ನಾವು. ಯಾವ್ದನ್ನ ಬಳಸ್ತೀವಿ? ಥರ್ಮೋಕಪಲ್ ಅನ್ನ ಬಳಸ್ತೀವಿ. ಯಾವ್ದನ್ನ ಬಳಸ್ತೀವಿ? ಥರ್ಮೋಕಪಲ್. ಕನ್ವರ್ಷನ್ ಆಫ್ ಹೀಟ್ ಎನರ್ಜಿ ಇಂಟು ಎಲೆಕ್ಟ್ರಿಕ್ ಎನರ್ಜಿ. ಹೀಟ್ ದಿಂದ ಕರೆಂಟ್ ಪ್ರೊಡ್ಯೂಸ್ ಮಾಡಕ ನಾವು ಏನ್ ಬಳಸ್ತೀವಿ? ಥರ್ಮೋಕಪಲ್ ಅನ್ನ ಬಳಸ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನಾವು ಮೂವ್ ಆಗೋಣ್ರಿ. ದ ವರ್ಡ್ ಇನ್ಸೋಲೇಷನ್ ಮೀನ್ಸ್. ಇನ್ಸೋಲೇಷನ್ ಅಂದ್ರೆ ಏನಂತ ಕ್ವಶನ್ ಕೇಳಾಕತ್ತಾರ್ರಿ. ಇನ್ಸೋಲೇಷನ್ ಅಂತಂದ್ರೆ ಏನ್ರಿ? ಇನ್ಸೋಲೇಷನ್ ಅಂದ್ರೆ ಇನ್ಕಮಿಂಗ್ ಆಫ್ ಸೋಲಾರ್ ರೇಡಿಯೇಷನ್ಸ್. ಇನ್ಕಮಿಂಗ್ ಆಫ್ ಸೋಲಾರ್ ರೇಡಿಯೇಷನ್ಸ್ ಇಸ್ ಕಾಲ್ಡ್ insolation. Incoming of solar radiations ಏನ್ ಬರ್ತಾವಲ್ಲ ಅವಕ್ಕೆ ನಾವ್ ಏನಂತ ಕರಿತೀವಿ? ಇನ್ಸೋಲೇಷನ್ ಅಂತ ಕರಿತೀವಿ. ಇನ್ಸೋಲೇಷನ್. ಸೋಲಾರ್ ರೇಡಿಯೇಷನ್ಸ್ ಏನ್ ಬರ್ತಿರ್ತಾವಲ್ಲ ಅವಕ್ಕೆ ನಾವ್ ಏನಂತ ಕರಿತೀವಿ? ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ಸ್. ನಮ್ಮ ಆನ್ಸರ್ ಏನಾಗ್ತೈತಪ್ಪ ಅಂತಂದ್ರ ಆಪ್ಷನ್ ಬಿ ಆಗ್ತದೆ. ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ಸ್ ಇಸ್ ಕಾಲ್ಡ್ ಇನ್ಸೋಲೇಷನ್. ಏನಂತ ಕರಿತೀವಿ? ಇನ್ಸೋಲೇಷನ್. ನೆಕ್ಸ್ಟ್ ಕ್ವಶನ್ಸ್ ಮೂವ್ಮೆಂಟ್ ತಗೊಳ್ಳೋಣ. ಇವು ಕ್ವಶನ್ಸ್ ಎಲ್ಲ ಚೆನ್ನಾಗಿ ಬರ್ಕೊಂಡು ನೆನ್ಪಿಟ್ಕೊಡ್ರಿ. ದ ಎನರ್ಜಿ ದಟ್ ಕ್ಯಾನ್ ಹಾರ್ನೆಸಸ್ ಹೀಟ್ ಸ್ಟೋರ್ಡ್ ಬಿಲೋ ದ ಅರ್ತ್ ಸರ್ಫೇಸ್ ಇಸ್ ನೌನ್ ಆಸ್. ಏನಂತ ಕ್ವಶನ್ ಅದ ನೋಡ್ರಿ ಚಂದಂಗಿ. ದ ಎನರ್ಜಿ ದಟ್ ಕ್ಯಾನ್ ಹಾರ್ನೆಸಸ್ ಹೀಟ್ ಸ್ಟೋರ್ಡ್ ಬಿಲೋ ದ ಅರ್ತ್ ಸರ್ಫೇಸ್ ಇಸ್ ನೌನ್ ಆಸ್. ಈಗ ಅರ್ತ್ ಸರ್ಫೇಸ್ ಐತಿ, ಅದ್ರ ಕೆಳಗಡೆ ಏನಂತಂದ್ರೆ ಟೆಂಪರೇಚರ್ ಸ್ಟೋರ್ ಆಕೈತ್ಲ, ಆ ಸ್ಟೋರ್ ಆದಂತ ಟೆಂಪರೇಚರ್ ಕ ನಾವ್ ಏನಂತ ಕರಿತೀವಿ? ಜಿಯೋ ಥರ್ಮಲ್ ಎನರ್ಜಿ. ಏನಂತ ಕರಿತೀವ್ರಿ? ಜಿಯೋ ಥರ್ಮಲ್ ಎನರ್ಜಿ. ಯಾವ ಎನರ್ಜಿ ಹೇಳ್ರಿ? ಜಿಯೋ ಥರ್ಮಲ್ ಎನರ್ಜಿ. ಜಿಯೋ ಥರ್ಮಲ್ ಎನರ್ಜಿ. ಜಿಯೋ ಥರ್ಮಲ್ ಎನರ್ಜಿ ಅಂತಂದ್ರ ಥರ್ಮಲ್ ಎನರ್ಜಿ ಪ್ರೊಡ್ಯೂಸಸ್ ಫ್ರಮ್ ದಿ ಅರ್ತ್ ಇಸ್ ಕಾಲ್ಡ್ ಜಿಯೋ ಥರ್ಮಲ್ ಎನರ್ಜಿ. ಜಿಯೋ ಥರ್ಮಲ್ ಎನರ್ಜಿದಿಂದ ಬಹಳಷ್ಟು ಉಪಯೋಗಗಳು ಅದಾವು, ಹಾನಿನೂ ಅದಾವು. ಹೈಯೆಸ್ಟ್ ಉಪಯೋಗ ಮಾಡ್ಕೊಳ್ಳುವಂತ ಸಂದರ್ಭ ಯಾವ್ದಪ್ಪ ಅಂತಂದ್ರೆ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭ. ಹೌದ್ರಿ? ನೆಕ್ಸ್ಟ್ ಕ್ವಶನ್ಸ್ ಮೂಮೆಂಟ್ ತಗೊಂಡ್ರಿ. ಗ್ಯಾಪ್ ಈಸ್ ಲೆಫ್ಟ್ ಬಿಟ್ವೀನ್ ಟೂ ರೇಲ್ಸ್ ಆಫ್ ಎ ರೈಲ್ವೆ ಟ್ರ್ಯಾಕ್ ಟು ಅಕೊಮೊಡೇಟ್ ಡ್ಯಾಶ್ ಆಫ್ ದ ಮೆಟಲ್. ಕ್ವಶನ್ ಒಂದ್ ಸ್ವಲ್ಪ ಚಂದಂಗ್ ಹೋದ್ರಿ. ಈ ಗ್ಯಾಪ್, ಒಂದ್ ರೈಲ್ವೆ ಹಳಿ ಇರ್ತದ, ಇಲ್ಲೊಂದು ರೈಲ್ವೆ ಹಳಿ ಇರ್ತದ, ಇಲ್ಲೊಂದು ರೈಲ್ವೆ ಹಳಿ ಇರ್ತದ. ಇದೇನ್ ಗ್ಯಾಪ್ ಇರ್ತದಲ್ಲ ಅದು ಈಕ್ವಲ್ ಗ್ಯಾಪ್ ಇರ್ತದ. ಆ ಗ್ಯಾಪ್ ಇರ್ಬೇಕಂದ್ರ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ದಿಪ್ ಇರ್ತೈತಿ ನೋಡ್ರಿ. ಇದು ಟ್ರ್ಯಾಕ್ ದಿಪ್ ಇರ್ತೈತ್ಲೆ, ಅದಕ್ಕೆ ಈ ಗ್ಯಾಪ್ ಈಸ್ ಲೆಫ್ಟ್ ಬಿಟ್ವೀನ್ ಟೂ ರೇಲ್ಸ್ ಆಫ್ ಎ ರೈಲ್ವೆ ಟ್ರ್ಯಾಕ್ ಟು ಅಕೊಮೊಡೇಟ್ ಡ್ಯಾಶ್ ಆಫ್ ದ ಮೆಟಲ್.
ಡ್ಯಾಶ್ ಆಫ್ ದ ಮೆಟಲ್. ಲೀನಿಯರ್ ಎಕ್ಸ್ಪೆನ್ಷನ್ ಹಿಂಗ ಸ್ಟೇಟ್ ಎಕ್ಸ್ಪೆನ್ಷನ್ ಆಗ್ಬೇಕು, ಅದಕ್ಕ ನಾವ್ ಏನಂತ ಉಪಯೋಗ ಮಾಡ್ಕೋತೀವ್ರಿ, ಲೀನಿಯರ್ ಎಕ್ಸ್ಪೆನ್ಷನ್. ಬಹಳ ಚಂದ ಕ್ವಶನ್ ಐತಿ, ಇಂಪಾರ್ಟೆಂಟ್ ಕ್ವಶನ್ ಐತಿ. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ವಾಟರ್ ಈಸ್ ಮೆಜರ್ಡ್ ಇನ್ ಕಾರ್ ರೇಡಿಯೇಟರ್ಸ್, ಸಾರಿ water is used in car radiators because of its car radiators ಅಂತಂದ್ರ ಹೀಟ್ ಅನ್ನ ಕಡಿಮೆ ಮಾಡುವಂತ ಸಂದರ್ಭದೊಳಗೆ ನಾವು ರೇಡಿಯೇಟರ್ಸ್ ಅನ್ನ ಬಳಸ್ತೀವಿ ವೆಹಿಕಲ್ ಒಳಗ. ಆ ಕಾರ್ ರೇಡಿಯೇಟರ್ಸ್ ಒಳಗ ನಾವು ಬಳಸುವಂತ ನೀರು ಹೈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇರೋದ್ರಿಂದ ಅದನ್ನ ಬಳಸ್ತೀವಿ. ವಾಟರ್ ಈಸ್ ಯೂಸ್ಡ್ ಹೈ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, high specific heat capacity of water, ಅದರ ಸಲುವಾಗಿ ಕಾರ್ ರೇಡಿಯೇಟರ್ ಒಳಗ ಇದನ್ನ ಬಳಸ್ತಾರ. ಓಕೆನಾ. ನೆಕ್ಸ್ಟ್ ಕ್ವಶನ್. ಹೀಟ್ ಸ್ಟೋರ್ಡ್ ಇನ್ ವಾಟರ್ ವೇಪರ್, ಹೀಟ್ ಸ್ಟೋರ್ಡ್ ಇನ್ ವಾಟರ್ ವೇಪರ್. ಈಗ ಸದ್ಯಕ್ಕೆ ವಾಟರ್ ವೇಪರ್ ಆಗಿ ಹೋಗ್ತಿರ್ತೈತಿ, ಹೋಗುವಂತ ಸಂದರ್ಭದೊಳಗ ಅದ್ರೊಳಗೆ ಹೀಟ್ ಇರ್ತೈತಿಲ್ಲ, ಆದ ಹೀಟ್ಗೆ ಏನಂತ ಕರೀತಾರ ಅಂತಂದ್ರ ಲೇಟೆಂಟ್ ಹೀಟ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಲೇಟೆಂಟ್ ಹೀಟ್. ಏನಂತ ಕರೀತಾರೆ ಹೇಳ್ರಿ? ಲೇಟೆಂಟ್ ಹೀಟ್. ಈ ಹೀಟ್ ಸ್ಟೋರ್ಡ್ ಇನ್ ವಾಟರ್ ವೇಪರ್ ಇಸ್ ಕಾಲ್ಡ್ ಲೇಟೆಂಟ್ ಹೀಟ್. ನೆಕ್ಸ್ಟ್ ಕ್ವಶನ್ಸ್ ಮೂವ್ಮೆಂಟ್ ತಗೋನು. ಆಲ್ಕೋಹಾಲ್ ಇಸ್ ಮೋರ್ ವೋಲ್ಟೈಲ್ ದನ್ ವಾಟರ್ ಬಿಕಾಸ್, alcohol is more volatile than the water because its dash lower than the water. Its boiling point is lower than the water. That's why alcohol is more volatile than the water. ಯಾವ್ದು ಹೇಳ್ರಿ? Its boiling point is lower. Alcohol boiling point ಏನೈತಂದ್ರೆ lower than the water. That's why volatile, more volatile. That's why more volatile. Next questions movement ತಗೊಂಡು. Direction of heat flow depends on, direction of heat. ಈಗ ಸದ್ಯಕ್ಕೆ heat flow ಆಗ್ಬೇಕಂದ್ರೆ ಯಾವ ಡೈರೆಕ್ಷನ್ ಮೇಲೆ ಡಿಪೆಂಡ್ ಐತೆ ಅಂತ ಕೇಳ್ತಾರೆ? ಟೆಂಪರೇಚರ್ ಮೇಲೆ ಡಿಪೆಂಡ್ ಐತಿ. Direction of heat flow depends on temperature. ಎದ್ರ ಮೇಲೆ ಡಿಪೆಂಡ್ ಐತ್ರಿ? ಟೆಂಪರೇಚರ್ ಮೇಲೆ ಡಿಪೆಂಡ್ ಐತಿ. ಎದ್ರ ಮೇಲೆ ಡಿಪೆಂಡ್ ಐತ್ರಿ? ಟೆಂಪರೇಚರ್ ಮೇಲೆ ಡಿಪೆಂಡ್ ಐತಿ. ನೆಕ್ಸ್ಟ್ ಕ್ವಶನ್ಸ್ ಮೂವ್ಮೆಂಟ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್. ಅಟ್ ವಾಟ್ ಟೆಂಪರೇಚರ್ ವಾಟರ್ ಕನ್ವರ್ಟ್ಸ್ ಟು ವಾಟರ್ ವೇಪರ್? ವಾಟರ್ ವೇಪರ್ ಆಗಿ ಯಾವಾಗ ಕನ್ವರ್ಟ್ ಆಗ್ತೈತಿ ಅಂತ ಕೇಳ್ಯಾರ್ರಿ? ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರ 100 ಡಿಗ್ರಿ ಸೆಲ್ಸಿಯಸ್ ಹೋಗ್ತೈತ್ರಿ. ಕೆಲ್ವಿನ್ ದಾಗ ಕೇಳ್ರಂದ್ರ 373 ಡಿಗ್ರಿ ಕೆಲ್ವಿನ್ ಡಿಗ್ರಿ ಹೋಗ್ಬೇಕು. 373 ಕೆಲ್ವಿನ್ ಕ ಕನ್ವರ್ಟ್ ಆಗಿ ಹೋಗ್ತಾರ. ನೆಕ್ಸ್ಟ್ ಕ್ವಶನ್ಸ್ ಮೂವ್ಮೆಂಟ್ ತಗೊಂಡ್ರಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಬ್ಯಾಡ್ ಥರ್ಮಲ್ ಕಂಡಕ್ಟರ್? ಬ್ಯಾಡ್ ಥರ್ಮಲ್ ಕಂಡಕ್ಟರ್. ಈ ಕ್ವಶನ್ ಅಂತೂ ಹೆವಿ ಟೈಮ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಒಂದು ಯಾವ್ದಪ್ಪ ಅಂತಂದ್ರ ಗ್ಲಾಸ್ ಆಗ್ಯದ, ಇನ್ನೊಂದು ಗ್ಲಾಸ್ ಏನಾರ ಆಪ್ಷನ್ ದಾಗ ಇರ್ಲಿಲ್ಲ ಅಂತಂದ್ರ ಈ ವುಡ್ ಅಂತ ಹೇಳಿ ಕೊಟ್ಟಿರ್ತಾರ. ಏನಂತ ಕೊಟ್ಟಿರ್ತಾನ್ರಿ? ವುಡ್ ಅಂತ ಹೇಳಿ ಕೊಟ್ಟಿರ್ತಾನು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದಿ ಬ್ಯಾಡ್ ಥರ್ಮಲ್ ಕಂಡಕ್ಟರ್ ಅಂತ ಕೇಳ್ಯಾರ್ರಿ? ಬ್ಯಾಡ್ ಥರ್ಮಲ್ ಕಂಡಕ್ಟರ್ ಈಸ್ ವುಡ್. ಓಕೆನಾ. At what temperature pure water bridges? ಇಲ್ಲಿ ಕೆಲ್ವಿನ್ ಇತ್ತಂದ್ರ 32 ಫ್ಯಾರನ್ಹೀಟ್. 32 ಫ್ಯಾರನ್ಹೀಟ್ ಗೆ ಏನಾಗ್ತದಪ್ಪ? ಫ್ರಿಡ್ಜ್ ಆಗ್ತೈತಿ. 0 ಡಿಗ್ರಿ ಸೆಲ್ಸಿಯಸ್ ಗೂ ಫ್ರಿಡ್ಜ್ ಆಗ್ತದೆ. ಇವೆರಡು ಬಿಟ್ಬಿಡೋಣ. 273 ಗೆ ಅದು ಕೆಲ್ವಿನ್ ಗೆ ಏನಾಕೈತಪ್ಪ ಅಂತಂದ್ರ ಅದು ಫ್ರಿಡ್ಜ್ ಆಗ್ತದೆ. ನೆನ್ಪಿಟ್ಕೊಡ್ರಿ, ನಾಳಿಂದ ಪ್ಯಾಡ್ ಉಪಯೋಗ ಮಾಡ್ಕೊತನ್ರಿ. At what temperature pure water bridges? 32 degree Fahrenheit, 0 degree Celsius or 273 Kelvin. ಅಲ್ಲಿ ಏನಾಕೈತಪ್ಪ ಅಂದ್ರ ಪ್ಯೂರ್ ವಾಟರ್ ಫ್ರಿಡ್ಜ್ ಆಕೈತಿ. ಫ್ರಿಡ್ಜ್ ಅಂದ್ರೆ ಗೊತ್ತೈತಿ, ಫ್ರಿಡ್ಜ್ ನಾಗ ಇಟ್ರ ತಂಪ ಆಕೈತಿ. ಹಂಗ ವಾಟರ್ನು ಏನಾಕೈತಿಪ್ಪ ಅಂತಂದ್ರ ಬರಪ್ ಆಗಕ್ಕ ಕಾರಣ ಏನಪ್ಪಾ ಅಂತಂದ್ರ 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಾರಣ ಇರ್ತದ. ನೆಕ್ಸ್ಟ್ ಕ್ವಶನ್ಸ್ ಗೆ, ವಾಟ್ ಈಸ್ ದ SI ಯೂನಿಟ್ ಆಫ್ ಟೆಂಪರೇಚರ್? ಬಾಳ ಸರಿ ಎಕ್ಸಾಮ್ ಕೇಳಿರ್ತಾನ. SI unit of temperature is Kelvin. SI unit of temperature is Kelvin. Next questions movement ಮಾಡ್ಕೊಂಡು. Kelvin is the unit of measurement of dash ಅಂತ ಕೇಳ್ಯಾರ್ರಿ? ಟೆಂಪರೇಚರ್ ಅದ. SI ಯೂನಿಟ್ ಯಾವ್ದಪ್ಪ ಅಂತಂದ್ರೆ Kelvin. ಓಕೆ. The melting point of ice is dash Kelvin ಅಂದಾರೋ, ಡಿಗ್ರಿ ಸೆಲ್ಸಿಯಸ್ ಅಂದಾರೋ, ಡಿಗ್ರಿ ಫ್ಯಾರನ್ಹೀಟ್ ಅಂದಾರ ನೋಡ್ಕೊಡ್ರಿ. ಫಸ್ಟ್ ಕೆಲ್ವಿನ್ ಅಂತಂದ್ರ ನೆನಪಿಟ್ಕೊಂಡ್ಬಿಡ್ರಿ ನೀವು 273
melting point of ice ತರ melting point of ice 273 degree Kelvin C ಆಗೈತಿ ಅಥವಾ 0 degree Celsius ಅಥವಾ 32 degree Fahrenheit ಅರ್ಥ ಮಾಡ್ಕೊಳ್ರಿ the melting point of ice is 273.16 Kelvin or 0 degree Celsius or 32 degree Fahrenheit. Next questions movement ತಗೊಂಡ್ರಿ ಇಷ್ಟಾದ್ರೆ ನಿಮಗೆ ಏನಾಯ್ತ್ರಿ ಥರ್ಮೋಡೈನಾಮಿಕ್ಸ್ ಚಾಪ್ಟರ್ ಕಂಪ್ಲೀಟ್ ಆಯ್ತು ಇದು ಕ್ವೆಶ್ಚನ್ಸ್ ಗಳನ್ನ ಚೆನ್ನಾಗಿ ಡಿಸ್ಕಷನ್ ಮಾಡ್ಕೊಡ್ರಿ ಇನ್ನೊಂದು ಹೇಳ್ತೀನಿ the relation between degree Celsius Fahrenheit and Kelvin is ಏನಪ್ಪಾ ಅಂತಂದ್ರೆ ಕ್ವೆಶ್ಚನ್ಸ್ ಬಹಳ ಚಂದ ಕ್ವೆಶ್ಚನ್ ಆಗಿದೆ ಅದು ಫಾರ್ಮುಲಾ ನೆನಪಿಟ್ಕೊಳ್ಳೇಬೇಕು ನಾವು ಯಾವ ಫಾರ್ಮುಲಾ ಅದು C/100 is equal to F minus 32 divided by 180 is equal to K minus 273 divided by 100. This is the very important formula. This shows the relation between Kelvin and degree Celsius and Fahrenheit. Next ಅದ್ರದ್ದು ಸಿಲೆಬಸ್ ಒಳಗೆ ತೋರಿಸ್ಕೊಡ್ತೀನಿ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಜೈ ಹಿಂದ್